ಓಂ ಗುರುಭ್ಯೋ ನಮಃ. ಮಕರ ರಾಶಿಯ 2026 ಯುಗಾದಿ ಭವಿಷ್ಯವನ್ನು ನಾವಿಲ್ಲಿ ನೋಡೋಣ. ಮಕರ ರಾಶಿಯವರಿಗೆ ಇಲ್ಲಿ ವಿಶೇಷವಾಗಿ ನೋಡೋದಾದ್ರೆ, ಅವರ ಒಂದು ವೃತ್ತಿ ಜೀವನದಲ್ಲಿ ನಿಧಾನಗತಿಯ ಬೆಳವಣಿಗೆ, ಸಂಕಷ್ಟಗಳು ಎದುರಾಗುತ್ತೆ, ಧೃತಿಗೆಡಬೇಡಿ. ನಿಮ್ಮ ಮೇಲೆ ಶತ್ರುಗಳ ಇಂಡೈರೆಕ್ಟ್ ಆಗಿ ಪ್ರಹಾರಗಳು ಬರ್ತಾ ಇರ್ತವೆ, ಅದಕ್ಕೆ ಯಾವುದಕ್ಕೂ ಜಗ್ಗಬೇಡಿ. ಸಂಕಷ್ಟಗಳು ಬರ್ತಾ ಇರ್ತವೆ, ಜಗ್ಗಬೇಡಿ. ತಮ್ಮ ಸಂಕಷ್ಟಗಳಿಂದ ದೂರ ಆಗ್ಲಿಕ್ಕೆ ತಮ್ಮ ಧೈರ್ಯವನ್ನ ಸಾಧನೆಯನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ವೃತ್ತಿಪರ ಕ್ಷೇತ್ರವನ್ನ ಹಲುಗಾಡಿಸ್ಬೇಕು ಅಂತಾನೆ ತುಂಬಾ ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಪ್ರಯತ್ನವು ವಿಫಲವಾಗೋ ತರ ತಾವು ಭಗವಂತ ನಿಮಗೆ ಬಲವನ್ನ ಕೊಡ್ತಾನೆ. ಮತ್ತು ಸಾಂಸಾರಿಕ ಜೀವನದಲ್ಲಿ ಭಗವಂತನ ಒಂದು ಕೃಪೆಯಿಂದ ಒಂದು ಹೊಸ ಹುರುಪು, ಹೊಸ ಬೆಳವಣಿಗೆ, ಹೊಸ ಚೈತನ್ಯ, ಉತ್ತಮವಾದಂತಹ ಒಂದು ಸ್ಥಿತಿ, ಲಯ, ಕೃಪಗಳು ತಮಗೆ ಸಿಗುತ್ತೆ. ಸಾಂಸಾರಿಕ ಜೀವನದ ಸುಖವನ್ನು ಸಹಿತ ತಾವಿಲ್ಲಿ ಅನುಭವಿಸ್ತೀರಿ. ವೃತ್ತಿಪರ ಕ್ಷೇತ್ರದಲ್ಲಿ ಲಾಭಗಳನ್ನು ಸಹಿತ ತಾವು ಕಾಣ್ತೀರಿ. ತಾವು ಒಂದು ಚಾಲೆಂಜಿಂಗ್ ಆಗಿ ತಮ್ಮ ಪ್ರವೃತ್ತಿಯನ್ನ ಅನುಭವಿಸ್ತೀರಿ. ಕಷ್ಟಗಳು ಬಂದೇ ಬರುತ್ತೆ. ಆ ಕಷ್ಟಗಳನ್ನು ಧೃತಿಗೆಡದಲೆ ತಮ್ಮ ಒಂದು ಶ್ರಮದ ಮೇಲೆ ತಾವು ತಮ್ಮ ಕಾನ್ಫಿಡೆಂಟ್ ಅನ್ನ ಇಟ್ಕೊಂಡು ತಾವು ಮುಂದುವರೆದ್ರೆ ಲಾಭ ಖಂಡಿತ. ಅವಿವಾಹಿತರಿಗೆ ವಿವಾಹದ ಯೋಗ, ಸಂತಾನ ಭಾಗ್ಯದಲ್ಲಿ ಸಮಸ್ಯೆ ಇರೋರಿಗೆ ಸಂತಾನದ ಯೋಗ, ವಿದ್ಯಾರ್ಜನೆಯಲ್ಲಿ ತುಂಬಾ ಕಷ್ಟಪಡ್ತಿದ್ರೆ ಅವ್ರಿಗೆ ವಿದ್ಯಾರ್ಜನೆಯಲ್ಲಿ ಪ್ರಗತಿಗಳು, ರೈತರಿಗೆ ತಕ್ಕಂತಹ ಲಾಭ, ಸಂಶೋಧನೆಗಳಲ್ಲಿ ವಿಶೇಷವಾದಂತಹ ಲಾಭ, ವಿಮಾನ ವಿಪತ್ತು ಖಂಡಿತ ಇದೆ, ಜಾಗೃತಿಯಾಗಿರಿ. ಆರ್ಥಿಕವಾದಂತಹ ಲಾಭಕ್ಕೆ ತುಂಬಾನೇ ಕಷ್ಟವನ್ನ ಪಡಬೇಕಾಗತ್ತೆ. ಸಾಧ್ಯವಾದಷ್ಟು ತಾವು ತಮ್ಮ ಕೌಟುಂಬಿಕ ಜೀವನದ ಕಡೆ ಗಮನವನ್ನ ಕೊಡಿ. ಈ ಸಾಲ ಕೊಟ್ಟು ಕೆಡಬೇಡಿ. ಇನ್ನೊಬ್ಬರಿಗೆ ಸಾಲ ಕೊಟ್ರೆ ಯಾವುದೇ ಕಾರಣಕ್ಕೂ ಅದು ಸಮಸ್ಯೆಗೆ ತಾವು ಈಡಾಗುತ್ತೆ. ಸಾಲದಲ್ಲಿ ಮುಳುಗುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸಾಲದ ಮೇಲೆ ಹೆಚ್ಚಿನ ಗಮನವನ್ನ ಕೊಡಿ. ಸಾಲವನ್ನ ತೀರಿಸಲಿಕ್ಕೆ ಏನು ಮಾಡಬೇಕೋ ಆ ಕೆಲಸಗಳನ್ನ ಆದಷ್ಟು ಬೇಗ ಪ್ರಯತ್ನವನ್ನ ಮಾಡಿ ಮುಗಿಸಿ. ಆರ್ಥಿಕತೆಯ ಲಾಭಗಳು ಹೆಚ್ಚಾಗಿರುತ್ತೆ ಮತ್ತು ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಬೆಳವಣಿಗೆ ಹೊಂದಲಿಕ್ಕೆ ಒಳ್ಳೆ ಪ್ಲಾನ್ ಅನ್ನ ತಾವು ಮಾಡ್ಕೊಳ್ಳಿ. ಆ ಪ್ಲಾನ್ಗೆ ತಕ್ಕಂತ ಲಾಭಗಳು ಸಹಿತ ತಾವು ಮಾಡ್ಕೊಳ್ಬೇಕಾಗುತ್ತೆ. ಮಾರ್ಗದರ್ಶಕರ ಗಮನ, ಮಾರ್ಗದರ್ಶಕರನ್ನ ತಾವು ಕಾಣಿ, ಅವರಿಂದ ಕೆಲವೊಂದು ಸಲಹೆಗಳನ್ನ ಪಡೀರಿ. ವೃತ್ತಿಪರ ಕ್ಷೇತ್ರದಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಲಾಭವನ್ನು ಪಡೀಲಿಕ್ಕೆ ತಮ್ಮ ಪೋಷಕರ ಸಹಾಯವನ್ನು ಸಹಿತ ಪಡಿತೀರಿ. ಮತ್ತು ಮಕ್ಕಳ ಸುಖ, ಆನಂದ, ಸಂತೋಷವನ್ನು ಸಹಿತ ಪಡಿತೀರಿ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನ ಮಾಡ್ತೀರಿ. ಶಿರ್ಡಿ ಸಾಯಿನಾಥರ ಒಂದು ಚರಿತ್ರೆಯನ್ನ ಓದಿ ಶಿರ್ಡಿ ಸಾಯಿನಾಥರ ದರ್ಶನವನ್ನ ಪಡೆಯೋದ್ರಿಂದ ಲಾಭಗಳು ಖಂಡಿತ. ಸಾಧ್ಯವಾದಷ್ಟು ಶತ್ರುಗಳನ್ನ ದೂರ ಇಡಿ. ಮಿತ್ರರನ್ನ ಸಲಹೆಗಳನ್ನ ಪಡೆದುಕೊಳ್ಳಿ. ಗುರು ಹಿರಿಯರ ಮಾರ್ಗದರ್ಶನ ನಡೆಯೋದ್ರಿಂದ ಲಾಭಗಳು ಜಾಸ್ತಿ. ಕಾನೂನಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಅಥವಾ ಸಮಸ್ಯೆಗಳಲ್ಲಿ ಜಯಬೇರಿ. ಉನ್ನತವಾದಂತಹ ಹುದ್ದೆಗಳು, ಉನ್ನತವಾದಂತಹ ಕ್ಷೇತ್ರಗಳು ತಮಗೆ ದೊರೆಯುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಲಾಭ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭ. ಆರ್ಥಿಕತೆಯ ಸಮಸ್ಯೆಗಳನ್ನ ತಮ್ಮ ಮೇಲೆ ಬರುತ್ತೆ, ಅದಕ್ಕೆ ಸ್ವಲ್ಪ ತಾವು ಪರಿಶ್ರಮವನ್ನ ಪಟ್ಟು ಆ ಕೆಲಸವನ್ನ ಆಚೆಯಿಂದ ಬರಬೇಕಾಗುತ್ತೆ. ದೈವಿಕ ಆರಾಧನೆಯನ್ನ ಮಾಡಿ ದೈವಿಕ ಶಕ್ತಿ ತಮ್ಮನ್ನ ಕಾಪಾಡುತ್ತೆ. 5 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ ಮತ್ತು ನೀಲಿ ಬಣ್ಣ ತಮಗೆ ಉತ್ತಮವನ್ನು ತಂದುಕೊಡುತ್ತೆ. ಈ ಒಂದು ಸಂವತ್ಸರದಲ್ಲಿ
ಶಿರಡಿ ಸಾಯಿನಾಥನ ಆರಾಧನೆ ಉತ್ತಮವಾದಂತಹ ಒಂದು ಲಾಭವನ್ನು ತಂದುಕೊಡುತ್ತೆ. ಇದೇ ರೀತಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ಆಧ್ಯಾತ್ಮಿಕ ಜೀವನದ ಕಡೆಗೆ ತಮ್ಮ ಒಲವನ್ನು ಕೊಡಿ.